Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ದೇವದಾರಿ ಗಣಿಗಾರಿಕೆ ಅನುಮತಿಗೆ ರಾಜ್ಯ ಸರ್ಕಾರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ದೇವದಾರಿ ಗಣಿಗಾರಿಕೆ ಅನುಮತಿಗೆ ರಾಜ್ಯ ಸರ್ಕಾರದಿಂದ ಆಕ್ಷೇಪ. ಕುದುರೆಮುಖ ವ್ಯಾಪ್ತಿಯಲ್ಲಿ ನಿಯಮ ಬಾಹಿರ ಚಟುವಟಿಕೆ ಹಿನ್ನೆಲೆ ದೇವದಾರಿ ಭಾಗದಲ್ಲಿ ಕೆಐಒಸಿಎಲ್ ಸಂಸ್ಥೆ ಜೊತೆ ಒಪ್ಪಂದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. 2008-9ರಲ್ಲಿ ಕೆಐಒಸಿಎಲ್ ನಿಯಮ ಬಾಹಿರ ಕೃತ್ಯವನ್ನು ಎಸಗಿತ್ತು. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ವರದಿಯಲ್ಲಿ ಅಕ್ರಮ ಪ್ರಸ್ತಾಪ ಆಗಿದೆ. ಮಹಾ ಲೆಕ್ಕ ಪರಿಶೋಧಕರ ಮಾಹಿತಿ ಉಲ್ಲೇಖಿಸಿದ್ದಂತಹ ವರದಿ ಅರಣ್ಯ ಇಲಾಖೆ ವ್ಯಾಪ್ತಿಯ ಅಣೆಕಟ್ಟಿನ ಎತ್ತರ ಹೆಚ್ಚಿಸಿದೆ. ಈ ಕ್ರಮದಿಂದ 340 ಹೆಕ್ಟೇರ್ ಅರಣ್ಯ ಪ್ರದೇಶ ಮುಳುಗಡೆಯಾಗಿದೆ. ಹೊಸ ರಸ್ತೆ ಅದಿರುಗುಂಡಿ ಅಗೆದು ನಷ್ಟ ಉಂಟು ಮಾಡಿದ್ದಾರೆ ಅಂತ ಉಲ್ಲೇಖವನ್ನು ಮಾಡಲಾಗಿದೆ. ಸಂಸ್ಥೆಗೆ 134 ಕೋಟಿ ದಂಡ ವಿಧಿಸಿದ್ರೂ ಕೂಡ ವಸೂಲಿಗೆ ನಿರ್ಲಕ್ಷ್ಯ. ಅರಣ್ಯ ಇಲಾಖೆ ಇತರ ಸರ್ಕಾರಿ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ವಹಿಸಿರುವ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಗಿದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ವರದಿಯಲ್ಲಿ ಏನಿದೆ ಅನ್ನೋದನ್ನು ನೋಡುತ್ತಾದ್ರೆ, ಕುದುರೆಮುಖ ಕಬ್ಬಿಣ ಅದಿರು ಸಂಸ್ಥೆಯಿಂದ ಅನಧಿಕೃತ ಕ್ರಮ, ಪರವಾನಗಿಯಲ್ಲಿ ಸೂಚಿಸಿದ್ದಕ್ಕಿಂತ ಹೆಚ್ಚುವರಿ ಪ್ರದೇಶದಲ್ಲಿ ಗಣಿಗಾರಿಕೆ ಅಣೆಕಟ್ಟಿನ ಎತ್ತರವನ್ನ ಅನಧಿಕೃತವಾಗಿ ಹೆಚ್ಚಿಸಲಾಗಿದೆ ಅನ್ನೋ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಇನ್ನು ದೇವದಾರಿ ಹಿಲ್ಸ್ನಲ್ಲಿ ಗಣಿಗಾರಿಕೆಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಕುದುರೆಮುಖ ಗಣಿಗಾರಿಕೆ ವಿಚಾರ ಸಂಬಂಧ ಮಾತನಾಡೋಕ್ಕೆ ನಮ್ಮ ಜೊತೆ ಸಚಿವರಿದ್ದಾರೆ, ಅವ್ರನ್ನೂ ಸಹ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಕುದುರೆಮುಖ ಗಣಿಗಾರಿಕೆ ಸಂಬಂಧ ದೇವದಾರಿ ಭಾಗದಲ್ಲಿ ಸರ್ಕಾರ ತಡೆಗಟ್ಟಿದೆ ಅಂತ ಅವರಿಗೆ ಕುದುರೆಮುಖ ಐರನ್ ಓರ್ ಕಂಪನಿಯವರು ರಾಜ್ಯ ಸರ್ಕಾರಕ್ಕೆ 2018ರಲ್ಲಿ ಅರ್ಜಿ ಸಲ್ಲಿಸಿದರು. ಆ ಅರ್ಜಿಗೆ ಕೆಲ ಹಂತದಲ್ಲಿ ಇದನ್ನು ಶಿಫಾರಸು ಮಾಡಿರಲಿಲ್ಲ. DCFಗಳು, CCF, APCCF, ಅದರ ಸರ್ಕಾರ ಮಟ್ಟದಲ್ಲಿ ಸ್ಟೇಜ್ 1, ಸ್ಟೇಜ್ 2ಗೆ ಅನುಮತಿ ದೊರಕಿತ್ತು. ಆದರೆ ಇವತ್ತು ಹಿಂದೆ ಏನು ಕುದುರೆಮುಖ ಐರನ್ ಓರ್ ಕಂಪನಿಯವರು ಇಲ್ಲಿ ಗಣಿಗಾರಿಕೆ ಮಾಡಿದಂಥ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದ್ದು ಮತ್ತು ಇತರ ಅನೇಕ ಒಂದು ನ್ಯೂನತೆಗಳು ಸರ್ಕಾರದ ಮುಂದೆ CEC ಅವರು ಕೆಲವೊಂದು ಅಬ್ಸರ್ವೇಷನ್ಸನ್ನು ಮಾಡಿದರು. ಅವೆಲ್ಲ ಷರತ್ತುಗಳು ಪೂರೈಕೆ ಮಾಡುವವರೆಗೆ ಅರಣ್ಯ ಜಮೀನು ಏನಿದೆ ಅಲ್ಲ ಅದನ್ನು ಹಸ್ತಾಂತರ ಮಾಡಬಾರ್ದು ಅಂತೇಳಿ ಆದೇಶವನ್ನು ಮಾಡಲಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ತಿಲ್ಲ. ಇವಾಗ ಲೆಕ್ಕಪತ್ರ ಸಮಿತಿ ಸಹ ಈ ಬಗ್ಗೆ ಒಂದು ವರದಿ ಕೊಟ್ಟಿದ್ದು, ಅವರು ಅರಣ್ಯ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅಂತ ಕೆಲಸ ಬರ್ತದೆ. ಲೆಕ್ಕಪತ್ರ ಸಮಿತಿದು ವರದಿ ಇದೆ, ಅಬ್ಸರ್ವೇಷನ್ಸ್ ಇದೆ, ಸರ್ಕಾರದ್ದು ಇದೆ, ಅರಣ್ಯ ಇಲಾಖೆದಿದೆ. ಅದಕ್ಕೆ ಇವತ್ತು ಆ ಕ್ರಮದ ಏನು ತೆಗೆದುಕೊಳ್ಬೇಕಾಗಿದೆ, ಆ ನಿಮಿತ್ತನೇ ಇವತ್ತು ಯಾವುದೇ ರೀತಿಯ ಒಂದು ನಮ್ಮ ಅರಣ್ಯ ತಿರುವಳಿಗೆ ಅರಣ್ಯ ಭೂಮಿ ಹಸ್ತಾಂತರ ಮಾಡಬಾರ್ದು ಅನ್ನುವಂಥ ಒಂದು ಆದೇಶವನ್ನು ಕೊಡಲಾಗಿದೆ. ಕುಮಾರಸ್ವಾಮಿ ಅವರು ಹಿಂದೆ ಅನುಮತಿ ಈಗ ಬೇಡ ಅಂತ ಹೇಳ್ತಿದ್ದಾರೆ. ನೋಡಿ, ನಾನೀಗ ಇಲಾಖೆದು ಏನು ಇವತ್ತು ತೀರ್ಮಾನ ಇದೆ ಅದು ಹೇಳಿದ್ದೇನೆ. ಅದು ಹೊರತುಪಡಿಸಿ ಬೇರೆ ಏನು ಹೇಳಿಕೆ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ಇದಿಷ್ಟು ಈಗ ಸಚಿವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್, TV9 ದೇವನಹಳ್ಳಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.